ಸಂಜೆ ಒಂದು 5 ಗಂಟೆಯಲ್ಲಿ ನಮ್ಮಮ್ಮ ಆಚೆ ಕೆಲಸ ಮಾಡ್ತಾ ಇರ್ತಾರೆ. ಅವನು ರೋಡಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ ಬಾಯಿಗೆ ಬಂದೇ ಬೈಕೊಂಡೋಗಿರ್ತಾನೆ. ಯಾಕೆ ಬೈಕೊಂಡು ಹೋಗ್ತೀಯ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಹೊಡೆದಿರ್ತಾನೆ, ತಳ್ತಾನೆ. ನಾನು ಹೋಗ್ತೀನಿ ಯಾಕೆ ತಳ್ಳಿಯ ಅಂತ. ಅವನ ಅವೇಚ್ಛ ಪದಗಳಿಂದ ನನ್ನ ಒಂದು ಕಣ್ಣಿಗೆ ಹೆಸರು ಹೊಡಿತಾನೆ. ನನ್ನ ಮಗನ ಯಾಕೆ ಹೊಡೆದ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮಮ್ಮನೂ ಹೊಡಿತಾರೆ. ಅವ್ರ ಜೊತೆಗೆ ಅವರ ಅಮ್ಮ, ಅವರ ಅಣ್ಣ ಮತ್ತು ಅವ್ರ ಗಣೇಶ ಅಂತ ಬಂದು ಬೇಕು ಅಂತಲೇ ಸಾಯಿಸ್ಬೇಕು ಅಂತಲೇ ಹೊಡೆದು ಇವ್ ಸಾಯಿಸ್ಕೊಂಬಿಟ್ಟು ಗುದ್ದಿ ಸಾಯಿಸ್ತಾರೆ. ಮತ್ತು ಪಕ್ಕದಲ್ಲಿ ದೊಣ್ಣೆ ಇರುತ್ತೆ, ಅದನ್ನು ಎತ್ಕೊಂಡ್ಬಂದು ಹೊಡೆಯಕ್ಕೆ ಬರ್ತಾರೆ. ನಾನು ಕೈ ಅಡ್ಡ ಇಕ್ತೀನಿ, ನನ್ನ ಕೈ ಏಟಾಗುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಹೊಡೆದು ಹೆಂಗಾರ ಕಾಲ ಕೈಯಲ್ಲೆಲ್ಲ ಹೊಡೆದಾಕಿ ಸಾಯಿಸ್ಬಿಟ್ರು. ಹಾಂ, ಅವನು ಯಾವಾಗಲೂ ಬೈಕೊಂಡು ಓಡ್ತಾ ಇರೋನು. ನಾವು ಸೈಲೆಂಟಾಗಿ ಇದ್ದರೆ ಯಾವಾಗೂ ಜಾಸ್ತಿ ಮಾಡ್ತಾನೆ ಇರೋನು. ಅದಕ್ಕೆ ನನ್ನ ಕೇಳಿದ್ರೆ ಯಾಕೆ ಹಿಂಗೆ ಮಾಡ್ತೀನಿ, ಇದಕ್ಕೆ ಈ ಥರ ಮಾಡ್ದ. ಎಷ್ಟು ದಿನದಿಂದ ಹಂಗೆ ಮಾಡ್ತಾ ಇದ್ದ ಅವರು? ಅವನು ಬೇರೆ ಮೇಲೆ ಆಚೆಗೆ ಬಂದಿಂದ ಮಾಡ್ತಾನೆ ಇದ್ದ. ಏನು ದ್ವೇಷ ನೀವು ಅವ್ರಿಗೂ ನಿಮ್ಗೂ? ನಾನು ತಂಗಿನ ಕರ್ಕೊಂಡೋಗಿದ್ದ, ಆಮೇಲೆ ಫೋಕಸ್ ಕೇಸ್ ಆಗಿತ್ತು. ಆಮೇಲೆ ಬೇಲ್ ಮೇಲೆ ಆಚೆ ಬಂದ, ನಿನ್ನ ತಂಗಿನ ನಂಬಿಕೆ ಕೊಟ್ಟು ಮಾಡಬೇಕು, ಇಲ್ಲಾಂದರೆ ನಿಮ್ನ ಯಾರನ್ನೂ ಉಳಿಸಲ್ಲ, ಒಬ್ಬೊಬ್ಬರನ್ನ ಕತ್ತರಿಸಾಕಿ ಒಂದೇ ಗುಣಿನ ಮುಚ್ಚಾಕ್ತೀರಿ ಅಂತ ಹೇಳಿದರು. ಅವನೇನು ಕೆಲಸ ಮಾಡ್ತಾನೆ? ರೋಡಿ ಶೀಟರ್ ಅವನು, ಫುಡ್ ರೋಡಿ ಕೆಲಸ ಒಂದು. ನಿಮ್ಮ ಹೆಸರು? ಪ್ರಜ್ವಲ್. ಈಗ ನಿಮ್ಗೆ ನ್ಯಾಯ ಬೇಕು. ಸಂಜೆ ಒಂದು 5 ಗಂಟೆಯಲ್ಲಿ ನಮ್ಮಮ್ಮ ಆಚೆ ಕೆಲಸ ಮಾಡ್ತಾ ಇರ್ತಾರೆ. ಅವನು ರೋಡಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ ಬಾಯಿಗೆ ಬಂದೇ ಬೈಕೊಂಡೋಗಿರ್ತಾನೆ. ಯಾಕೆ ಬೈಕೊಂಡು ಹೋಗ್ತೀಯ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಹೊಡೆದಿರ್ತಾನೆ, ತಳ್ತಾನೆ. ನಾನು ಹೋಗ್ತೀನಿ ಯಾಕೆ ತಳ್ಳಿಯ ಅಂತ. ಅವನ ಅವೇಚ್ಛ ಪದಗಳಿಂದ ನನ್ನ ಒಂದು ಕಣ್ಣಿಗೆ ಹೆಸರು ಹೊಡಿತಾನೆ. ನನ್ನ ಮಗನ ಯಾಕೆ ಹೊಡೆದ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮಮ್ಮನೂ ಹೊಡಿತಾರೆ. ಅವ್ರ ಜೊತೆಗೆ ಅವರ ಅಮ್ಮ, ಅವರ ಅಣ್ಣ ಮತ್ತು ಅವ್ರ ಗಣೇಶ ಅಂತ ಬಂದು ಬೇಕು ಅಂತಲೇ ಸಾಯಿಸ್ಬೇಕು ಅಂತಲೇ ಹೊಡೆದು ಇವ್ ಸಾಯಿಸ್ಕೊಂಬಿಟ್ಟು ಗುದ್ದಿ ಸಾಯಿಸ್ತಾರೆ. ಮತ್ತು ಪಕ್ಕದಲ್ಲಿ ದೊಣ್ಣೆ ಇರುತ್ತೆ, ಅದನ್ನು ಎತ್ಕೊಂಡ್ಬಂದು ಹೊಡೆಯಕ್ಕೆ ಬರ್ತಾರೆ. ನಾನು ಕೈ ಅಡ್ಡ ಇಕ್ತೀನಿ, ನನ್ನ ಕೈ ಏಟಾಗುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಹೊಡೆದು ಹೆಂಗಾರ ಕಾಲ ಕೈಯಲ್ಲೆಲ್ಲ ಹೊಡೆದಾಕಿ ಸಾಯಿಸ್ಬಿಟ್ರು. ಹಾಂ, ಅವನು ಯಾವಾಗಲೂ ಬೈಕೊಂಡು ಓಡ್ತಾ ಇರೋನು. ನಾವು ಸೈಲೆಂಟಾಗಿ ಇದ್ದರೆ ಯಾವಾಗೂ ಜಾಸ್ತಿ ಮಾಡ್ತಾನೆ ಇರೋನು. ಅದಕ್ಕೆ ನನ್ನ ಕೇಳಿದ್ರೆ ಯಾಕೆ ಹಿಂಗೆ ಮಾಡ್ತೀನಿ, ಇದಕ್ಕೆ ಈ ಥರ ಮಾಡ್ದ. ಎಷ್ಟು ದಿನದಿಂದ ಹಂಗೆ ಮಾಡ್ತಾ ಇದ್ದ ಅವರು? ಅವನು ಬೇರೆ ಮೇಲೆ ಆಚೆಗೆ ಬಂದಿಂದ ಮಾಡ್ತಾನೆ ಇದ್ದ. ಏನು ದ್ವೇಷ ನೀವು ಅವ್ರಿಗೂ ನಿಮ್ಗೂ? ನಾನು ತಂಗಿನ ಕರ್ಕೊಂಡೋಗಿದ್ದ, ಆಮೇಲೆ ಫೋಕಸ್ ಕೇಸ್ ಆಗಿತ್ತು. ಆಮೇಲೆ ಬೇಲ್ ಮೇಲೆ ಆಚೆ ಬಂದ, ನಿನ್ನ ತಂಗಿನ ನಂಬಿಕೆ ಕೊಟ್ಟು ಮಾಡಬೇಕು, ಇಲ್ಲಾಂದರೆ ನಿಮ್ನ ಯಾರನ್ನೂ ಉಳಿಸಲ್ಲ, ಒಬ್ಬೊಬ್ಬರನ್ನ ಕತ್ತರಿಸಾಕಿ ಒಂದೇ ಗುಣಿನ ಮುಚ್ಚಾಕ್ತೀರಿ ಅಂತ ಹೇಳಿದರು. ಅವನೇನು ಕೆಲಸ ಮಾಡ್ತಾನೆ? ರೋಡಿ ಶೀಟರ್ ಅವನು, ಫುಡ್ ರೋಡಿ ಕೆಲಸ ಒಂದು. ನಿಮ್ಮ ಹೆಸರು? ಪ್ರಜ್ವಲ್. ಈಗ ನಿಮ್ಗೆ ನ್ಯಾಯ ಬೇಕು. ನ್ಯಾಯ ಬೇಕು.